ನೋಡ್ರಿ ಇವತ್ತ ನಮ್ಮ ಮನ್ಯಾಗ ಜೋಳದ ರೊಟ್ಟಿ ಬದ್ನಿಕಾಯಿ ಪಲ್ಯ ಇಲ್ಲ ಬದ್ನಿಕಾಯಿ ಬರ್ತಾ ನೋಡ್ರಿ. ಒಬ್ರು ಕಮೆಂಟ್ ಹಾಕಿದ್ರು, ಅಣ್ಣ ಅವರು ರೊಟ್ಟಿ ಮಾಡೋದು ಪೂರ್ತಿ ವಿಡಿಯೋ ಹಾಕತ್ತೇಳಿ. ಇಲ್ಲಿ ನೋಡ್ರಿ ತೋರಿಸ್ಬಿಡ್ತೀವಿ. ಸ್ವಲ್ಪ ಹಿಂದಕ್ಕೆ ಸರಿಯಪ್ಪ, ಸ್ವಲ್ಪ ಹಿಂದಕ್ಕೆ ಸರಿ. ಇಲ್ಲಿ ನೋಡ್ರಿ ಬದ್ನಿಕಾಯಿ ಸುಡೋಗತ್ತಾವ. ಆ್ಯಕ್ಚುಲಿ ಇವು ಒಲಿ ಮ್ಯಾಗ ಸುಡ್ಬೇಕ್ರಿ, ಇವು ಗ್ಯಾಸ್ ಮ್ಯಾಗ ಅಷ್ಟು ಟೇಸ್ಟ್ ಬರಲ್ಲ. ಯಾಕೆ ಒಲಿ ಮ್ಯಾಗ ಬಕ್ಕೋ ಟೇಸ್ಟ್ ಬರ್ತಾವ. ನೋಡ್ರಿ ಈ ಥರ ಮಾಡ್ತಾರೆ ನೋಡ್ರಿ. ಒಬ್ರು ಕಮೆಂಟ್ ಹಾಕಿರು ಪೂರ್ತಿ ವಿಡಿಯೋ ಮಾಡಿ ತೋರಿಸ್ರಿ ರೊಟ್ಟಿ ಮಾಡೋದತ್ತೇಳಿ. ನೀರು ಸ್ವಲ್ಪ ನೀರು ಹಾಕಿ ನಾದ್ಬೇಕೇನು? ನೋಡ್ರಿ ಉಳ್ಳಿ ಮಾಡಕತ್ತಾರ ಈಗ ರೊಟ್ಟಿದು. ನೋಡ್ರಿ ಹಿಂಗೆ ಮಾಡಕತ್ತಾರ ನಮ್ಮ ಮೇಡಮ್ ಅವರು. ನೋಡ್ರಿ ಈಗ ರೊಟ್ಟಿ ತೋರಿಸ್ತಾರೆ. ಒಬ್ರು ಹಣ ಕಮೆಂಟ್ ಹಾಕಿರಲ್ಲ, ವಿಡಿಯೋ ರೊಟ್ಟಿ ಮಾಡೋ ಪೂರ್ತಿ ವಿಡಿಯೋ ಹಾಕಿರತ್ತೆ ಹಾಕ್ಯಾರ. ಆ್ಯಕ್ಚುಲಿ ಕಡಕ್ ರೊಟ್ಟಿ ಸಂಗಟ ಪುಂಡಿ ಪಲ್ಯ ಇರ್ಬೇಕ್ರಿ. ಪುಂಡಿ ಪಲ್ಯ ಇತ್ತಂದ್ರೆ 1 ನಂಬರ್ ಟೇಸ್ಟ್ ಹತ್ತು. ರೊಟ್ಟಿ ಸಂಗಟ ಪುಂಡಿ ಪಲ್ಯ ಬೇಕು. ಪುಂಡಿ ಪಲ್ಯ ಮೆಣಸಿಕಾಯಿ, ಹುರಿದಿ ಮೆಣಸಿಕಾಯಿ, ಎಣ್ಣೆಗ ಕರಿತಾರಲ್ಲ ಮೆಣಸಿಕಾಯಿ, ಅವು ಇದ್ರೆ 1 ನಂಬರ್ ನೋಡ್ರಿ. ಇವತ್ತ ನಮ್ಮ ಮೇಡಮ್ ಅವ್ರು ಏನು ಮಾಡಿದ್ರು, ಬದ್ನಿಕಾಯಿ ತಂದಿತ್ತಿದ್ದು ರೊಟ್ಟಿ ಬದ್ನಿಕಾಯಿ ಬರ್ತಾ ಊಟ ಮಾಡ್ತಾವ ನೋಡ್ರಿ. ಅದು ನೋಡ್ರಿ ಈಗ ರೆಡಿ ಆಯ್ತು ರೊಟ್ಟಿ. ಹಂಚನ ಹಾಕೋತಾರ ನೋಡ್ರಿ. ನೋಡ್ರಿ ಎಷ್ಟು ಗುಂಡಾಗಿ ಮಾಡ್ತಾಳೆ ನಮ್ಮ ಮೇಡಮ್ ರೊಟ್ಟಿ. ಆಲ್ಮೋಸ್ಟ್ ಎಲ್ರಿಗೂ ಬರ್ತದ, ಬರಲ್ಲ ಅಂತ ಹೇಳಲ್ಲ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಎಲ್ರಿಗೂ ಬರ್ತಾರೆ. ನೀರು ಹಾಸ್ತಾರ ನೋಡ್ರಿ, ಮ್ಯಾಗ ನೀರು ಹಾಸ್ತಾರ. ಯಾಕಂದ್ರೆ ಚಪಾತಿಗೆ ಎಣ್ಣೆ ಹಾಸ್ತಾರ, ರೊಟ್ಟಿಗೆ ಏನಿಲ್ರಿ ಬರೀ ನೀರು ಹಾಸ್ತಾರ. ಅದಕ್ಕಾಗಿ ರೊಟ್ಟಿದಾಗ ಔಷಧ ಚಲೋ ಇರ್ತದೆ ಹೇಳ್ತಾರ. ಚಪಾತಿ ಜಿಗಿ ಇರ್ತದ, ರೊಟ್ಟಿ ಏನಿಲ್ರಿ ನೋಡ್ರಿ. ನೀರು ಹಚ್ಚೋದು ಮಾಡೋದು, ರೊಟ್ಟಿ ಮಾಡ್ತಾರ್ರಿ ಉಣೋದು. ಈಗ ಬಿಸಿ ರೊಟ್ಟಿ. ಪುಂಡಿ ಪಲ್ಯ ಇಲ್ಲಿ ಬರ್ರಿ, ಪುಂಡಿ ಪಲ್ಯ ಇದ್ರೆ ಭಾರಿ ಹತ್ತಿತ್ತು. ಬದನಿಕಾಯಿ ಆದ್ರೆ ಬದನಿಕಾಯಿ ಬರ್ತಾ. ಪುಂಡಿ ಪಲ್ಯ ನಾವು ಆ್ಯಕ್ಚುಲಿ ನೋಡ್ರಿ, ಈಗ ನಾವು ಏನು ಮಾಡಿದೆವು, ಮಹಾರಾಷ್ಟ್ರದಾಗಿದ್ದವು ರೀ. ಮಹಾರಾಷ್ಟ್ರ ಪುಣಾದಾಗಿದ್ದವು. ನಮ್ಗೆ ಪ್ರಾಬ್ಲಮ್ ಏನಲ್ಲತ್ತಂದ್ರೆ ನಾವು ಮತ್ತು ಕರ್ನಾಟಕಕ್ಕೆ ಬರ್ತೇವ್ರಿ. ಯಾಕಂದ್ರೆ ನಮ್ಮ ಸುಶಾಂತಂದು ಸಾಲಿ ಅದ ರೀ. ಈ ವರ್ಷ ಸಾಲಿ ಹಾಕ್ಬೇಕು. 5 ವರ್ಷನೂ ಆಗ್ಯಾನ. ಅವನಿಗೆ ಸಾಲಿ ಹಾಕ್ಬೇಕು. ಅದಕ್ಕಾಗಿ ನಾವು ಇದಕ್ಕೆ ಕರ್ನಾಟಕ ಬರ್ತಾವ್ರಿ. ಸದ್ಯಕ್ಕೆ ಇಲ್ಲಿ ಅಂತೂ ಕೆಲಸ ಇಲ್ಲರಿ. ಸುಮ್ಮ ಇಲ್ಲಿ ಉಣೋದು ತಿನ್ನೋದು ಇದು ಮಾಡೋದು ಕೆಲಸ ಅಂತೂ ಇಲ್ಲ. ಊರ ಕಡೆ ಹೋಗಿ ನಿಂದ್ರದಂತೂ ಊರ ಕಡೆ ಅಂತೂ ಆಗಲ್ಲ. ಯಾಕಂದ್ರೆ ಭಾಳ ದಿನ ಹಿಡಿದು ಸಿಟಿಯಾಗೆ ಇದ್ದವ್ರಿ. ಆ ಕಡೆ ಈ ಕಡೆ ನಾವು ಪೈಲೂ ಬೆಂಗ್ಳೂರ್ದಾಗ ಇದ್ದವ್ರಿ. ಬೆಂಗ್ಳೂರ್ದಾಗ ಸ್ವಲ್ಪ ನಮ್ಮ ಈಗ ನಮ್ಮ ಏನು ಸಣ್ಣ ಹುಡುಗನಲ್ರಿ ಶರತ್, ಆ ಶರತ್ ಒಂದು ಡೆಲಿವರಿ ಆಗಿ ಬಂದಾಗ ಆ ಕಡೆ ತಿರುಗಿ ಬೆಂಗ್ಳೂರಿಗೆ ಹೋಗಿಲ್ಲ. ಎಲ್ಲ ರೂಮ್ ಗೀಮ್ ಬಿಟ್ಟು ಬಂದಿದ್ದು. ಈಗ ಅದಕ್ಕಾಗಿ ಗಾಡಿ ಓಡಿಸ್ತಿದ್ದ. ಅಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಇತ್ತಲ್ಲಿ, ಕಾರ್ ಓಡಿಸ್ತಿದ್ದೆ. ಈಗ ಏನಾಗ್ಯದ ಊರ ಕಡೆ ಊರ ಕಡೆ ಬಂದು ಮತ್ತೆ ಭಾಳ ದಿನ ಆಯ್ತು. ಈಗ ಮತ್ತೆ ಎಷ್ಟು ದಿನ ಆಯ್ತು ಬೇಕೆ ಮತ್ತೆ 7-8 ತಿಂಗಳಾಯ್ತು ಊರ ಕಡೆ ಬಂದು. ಏನು ಕೆಲಸ ಇಲ್ಲ ಭವಿಷ್ಯ ಇಲ್ಲ. ಅದಕ್ಕಾಗಿ ಈಗ ಏನು ಮಾಡಿದ್ರು ಹಂಗೆ ಸ್ವಲ್ಪ ದಿನ ಅಂತೇಳಿ ಮಹಾರಾಷ್ಟ್ರಕ್ಕೆ ಬಂದೇವು ಕೊಡಾಕ್ರಿ. ಈಗ ನಮ್ಮ ಮಾಮ ಇರ್ತಾರೆ ಅಂತೇಳಿ ಇಲ್ಲಿ ಬಂದರು. ನಾವು ಬಾಡಿಗೆ ಹಿಡಿದು ಇದ್ದವ್ರು. ಯಾಕಂದ್ರೆ ಬಾಡಿಗೆ ಇದ್ದವ್ರು ಈಗ ಮತ್ತೆ ಈಗ ಸಾಲಿ ಹೊಂಟದಲ್ರಿ. ಈಗ ಸಾಲಿಗೆ ಆಗಿ ಮತ್ತೆ ನಾವು ಕರ್ನಾಟಕ ಬರಲೇಬೇಕು. ಯಾಕಂದ್ರೆ ಮಹಾರಾಷ್ಟ್ರದಾಗ ಸಾಲಿ ಕೆಲಸದಂತ ಆಗಲ್ಲ. ಕಲಿಸ್ಬೇಕಂದ್ರೆ ಮಹಾರಾಷ್ಟ್ರಕ್ಕೆ ಕಲ್ಸ್ರೆ ಅದು ಏನು ಉಪಯೋಗ ಇಲ್ಲ. ಉಪಯೋಗ ಇಲ್ಲ ತನ ನಾವು ಕಲ್ತಿರೋದು ಕನ್ನಡ, ನಾವು ಬರೋದು ಕನ್ನಡ, ನಾವು ಮಾತಾಡೋದು ಕರ್ನಾಟಕ, ನಾವು ಇರೋದು ಕನ್ನಡದವರು. ಹಂಗಾಗಿ ಏನಾಗ್ತದ ಇಲ್ಲಿ ನಮ್ಗೆ ಪ್ರಾಬ್ಲಮ್ ಆತ್ರಿ. ಅದಕ್ಕೆ ಬರ್ತವೆ. ಅಂದ್ರೆ ಈಗ ಆ ಕಡೆ ಬಂದ್ರೆ ಭೀ ಎಲ್ಲಿ ಬರಬೇಕು, ನಮ್ಮ ಗುಲ್ಬರ್ದಾಗ ನಮ್ಮಂತೂ ಡ್ರೈವಿಂಗ್ ಕೆಲಸಕ್ಕೆ 10,000-12,000 ಕೊಡ್ತಾರೆ. ಅಲ್ಲಂತೂ ಕಲಿಯಲ್ರಿ. ಈಗೇನು ನೆಕ್ಸ್ಟ್ ನೋಡಿದ್ರೆ ಬೆಂಗಳೂರೇ ನೋಡ್ಬೇಕು. ಬೆಂಗಳೂರ್ದಾಗೂ ಇನ್ನೂ ಕೆಲಸ ನೋಡಬೇಕು, ರೂಮ್ ನೋಡಬೇಕು. ಇನ್ನೂ ಭಾಳ ಅದ ರೀ ನಮ್ಮದು. ಯಾಕಂದ್ರೆ ಬೆಂಗಳೂರ್ದಾಗ ಬಾಡಿಗೆಕ್ಕಿಂತ ಹೆಚ್ಚು 7,000 ಬಾಡಿಗೆ ಇರ್ತದೆ. ಅದಕ್ಕೆ ಹೆಚ್ಚು ಡಿಪಾಸಿಟ್ ಇರ್ತದೆ. 30,000-40,000 ಎಟ್ಟಿರ್ತದೆ. 40,000 50,000 ಡಿಪಾಸಿಟ್ ಇರ್ತದೆ. ಹಾಗಾಗಿ ಇವ ನೋಡ್ರಿ ಅಲ್ಲಿ ಹಳ್ಳೋಗತ್ತಾನ ಅಂತಾರೆ. ನಾವು ಇಲ್ಲಿ ನಮ್ಮ ಮೇಡಮ್ ಅವರು ಅಡುಗೆ ಮಾಡೋಗತ್ತಾರ. ಈಗ ಏನಿಲ್ಲ ಮಾಡತ್ತಾರ ನೋಡ್ರಿ ರೊಟ್ಟಿ ಉಣೋದು. ಕಮೆಂಟ್ ಮಾಡಿ ಹೇಳ್ರಿ, ನಾವು ಎಲ್ಲಿದ್ರೆ ಭಾರಿ ಅಂತ ನಿಮ್ಗೆ ಹೆಂಗೆ ಅನಿಸ್ತಾ ಹೇಳ್ರಿ. ನಾವು ಮಹಾರಾಷ್ಟ್ರದಾಗಿದ್ದರೆ ಚಲೋ ಏನು ಕರ್ನಾಟಕದಾಗಿದ್ದರೆ ಚಲೋ. ನಮ್ಮ ಸುಶಾಂತ್ಗೆ ಈ ನಮ್ಮ ದೊಡ್ಡ ಮಗ ಸುಶಾಂತ್ಗೆ ಅವನಿಗೆ ಸಾಲಿಗೆ ಹಾಕ್ಬೇಕ್ರಿ. ಅವನಿಗೆ ಸಾಲಿ ಕಲಿಸ್ರಿ ಎಲ್ಲ ಇದು ಆಗ್ತದೆ. ಅದಕ್ಕೆ ಪ್ಲೀಸ್ ಕಮೆಂಟ್ ಮಾಡಿ ತೋರಿಸ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ನಮ್ಗೆ ಭೀ. ಯಾಕಂದ್ರೆ ನಾವು ಡ್ರೈವಿಂಗ್ ಕೆಲಸ ಬಿಟ್ಟು ಬೇರೆ ಏನಿಲ್ಲ. ನಮ್ಮದೇನು ಆಸ್ತಿ ಗೀಸ್ತಿ ಏನಿಲ್ಲ, ಹೊಲ ಮನೆ ಏನಿಲ್ಲ. ನಾವೇ ದುಡಿಯೋದು ಊಟ ಮಾಡೋದು ಅಷ್ಟೇ. ದುಡಿತೀವಿ ರೀ, ದುಡಿಯಲ್ಲ ತೇಳಲ್ಲ. ಆದರೆ ಇದೊಂದು ಸ್ವಲ್ಪ ಸಪೋರ್ಟ್ ಇರಲಿ ನಿಮ್ಮದು ಅಂತೇಳಿ ಕೇಸಂದ್ರೆ ಇದು ಮಾಡುತ್ತಾರೆ. ಬ್ಲಾಗ್ದಿಂದ ಎಷ್ಟೋ ಜನರದ್ದು ಇದಾಗ್ಯದ.
ಯಾಕಂದ್ರೆ ನೀವು ಸಪೋರ್ಟ್ ಮಾಡಿದ್ರಂದ್ರೆ ಅದು ಆಗೇ ಆಗ್ತದ ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ನಾವು ಭೀ ಭಾಳ ಹೈರಾಣದಾಗಿದ್ದವ್ರಿ. ಬರೀ ಡ್ರೈವಿಂಗ್ ಕೆಲಸ ಮಾಡಿ ಚುಕ್ಕೋಳಿಗೆ ಸಾಲಿ ಕಲಿಸೋದಾಗಲ್ಲ. ಸಾಲಿ ಕಲಿಸ್ಬೇಕಂದ್ರೆ ಅದೇ ಗೌರ್ಮೆಂಟ್ ಸ್ಕೂಲಿಗೆ ಹಾಕಬೇಕು. ಗೌರ್ಮೆಂಟ್ ಸ್ಕೂಲಿಗೆ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಈಗೆಲ್ಲ ಎಷ್ಟು ತುಟ್ಟಾಗಿದ್ರಿ. ಎಷ್ಟು ಡ್ರೈವಿಂಗ್ ಕೆಲಸಕ್ಕೆ ಎಷ್ಟು ಕೊಡ್ತಾರೆ, ಒಂದು 17-18 ಸಾವಿರ ರೂಪಾಯಿ ಕೊಡ್ತಾರೆ. ಅದ್ರದಾಗ ಮನೆ ಬಾಡಿಗೆನೇ 4-5 ಸಾವಿರ. ಮನೆ ಬಾಡಿಗೆ, ನೀರು ಲೈಟ ಅದು ಇದು ಕಟ್ಕೇಸಂದ್ರೆ ಅದು ಇದು ನೀರು ಲೈಟ್ ಅದು ಇದು ಕಟ್ಕೇಸಂದ್ರೆ ಏನು ಉಳಿತಾಯ ಆಗಲ್ಲ. ಚುಕ್ಕೋಳಿ ಸಾಲಿ ಅಂದ್ರೆ 50 ಸಾವಿರ, ವರ್ಷಕ್ಕೆ 50 ಸಾವಿರ ರೂಪಾಯಿ ಬೇಕು. ಯಾಕಂದ್ರೆ ನಾವಂತೂ ಸಾಲಿ ಕಲ್ತಿರ್ಬೇಕು, ಅವ್ರಿಗೆ ಕಲಿಸ್ಬೇಕು, ಇದು ಮಾಡ್ಬೇಕು ಅನ್ನೋದು ನಮ್ಮ ತಲೆ ಆಗಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿರಿ, ನಾವು ವಿಡಿಯೋ ಓಡಿಸ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ. ಯಾಕಂದ್ರೆ ಎಷ್ಟು ಫಾಲೋವರ್ಸ್ ಆಗ್ತಾರೆ ಅದ್ರ ಮೇಲೆ ವಿಡಿಯೋ ಓಡ್ತಾವೆ ಮಾಡ್ತಾವೆ ಅಂತ ಹೇಳ್ತಾರೆ. ಅದಕ್ಕೆ ಪ್ಲೀಸ್ ಮಾಡಿರಿ. ನೋಡಿರಿ ಎಷ್ಟು ಥರ ರೊಟ್ಟಿ ನೋಡಿರಿ. ಈ ರೊಟ್ಟಿ ನೋಡ್ರಿ, ನೀವು ಇಟ್ಟು ಗುಂಡ ರೊಟ್ಟಿ ಮಾಡ್ತಾರೆ. ಇಲ್ಲಿ ನೋಡಿರಿ, ಇಲ್ಲಿ ನೋಡ್ರಿ ಬದ್ನಿಕೆ ಭತ್ತ ಇವು ಹಾಲು ನಿಂತು ತಂದಿತ್ತು. ಇಲ್ಲಿ ನೋಡ್ರಿ ಇದು ರೊಟ್ಟಿ ರೆಡಿಯಾಗಿ ನಿಂತದ. ಇಲ್ಲಿ ನೋಡ್ರಿ ಈಗ ನೋಡ್ರಿ ಇವ ಹನ ನೋಡ್ರಿ, ಇವ ಚೋಟಿ ಮೆಣಸಿಕೆ ಹನ ಒಟ್ಟನೇ ಒಂದು 10 ನಿಮಿಷ ಆಯ್ತಂದ್ರೆ ಆಯ್ತು ನೋಡ್ರಿ. 10 ಇಲ್ಲ 15 ನಿಮಿಷನೂ ಮಕ್ಕಳಲ್ಲ ಅಲ್ಲ ಬರೋಬರ್ರಿ. ಕೋಳಿ ಅವ್ ನಿದ್ದೆ ಮಾಡ ನೋಡ್ರಿ. ಈ ಇಟ್ಟು ಹೈರಾಣದ ಏನು ಮಾಡ್ಬೇಕು ಹೇಳ್ರಿ. ಇದು ನಿಮಗೆ ನೋಡೋಕೆ ಮನೆ ಚಂದ ಅನ್ನಿಸ್ತಿರ್ಬೋದು. ಮನೆಯೇ ಭಾರಿ ಮನ್ಯಾಗಾರಪ್ಪ. ಇಲ್ರಿ ಇದು ಬಾಡಿಗೆ ಮನೆಯಾಗಿದ್ದು. ಬಾಡಿಗೆ ಮನೆಯಾಗಿದ್ದು ಇರ್ಲಾರ್ದೆ ಭಾಗ್ಯ ಇಲ್ಲ ನಮ್ಗೆ. ಏನೂ ಆಪ್ಷನ್ ಇಲ್ಲ, ಬಾಡಿಗೆ ಇರಬೇಕು. ಯಾಕಂದ್ರೆ ಸ್ವಂತ ಮನೆ ಅಂತೇಳಿ ನಮಗೆ ಹೋಗಿ ಇರ್ಲಿಕ್ಕಿಲ್ಲ. ಸುಮ್ಮನೆ ಹೇಳಕ್ಕೆ ಅಂದ್ರೆ ಸ್ವಂತ ಮನೆ ಅಂತ ಇಲ್ಲ. ನಾವು ಎಲ್ಲಿದ್ರೂ ಬಾಡಿಗೆನೇ ಇರಬೇಕು. ಏನಂತೀವಿ ಈಗ ಬರೋವಲ್ಲ, ಸ್ವಂತ ಮನೆಯೇ ಇಲ್ಲ ನಮಗೆ. ನಾವೇನೋ ಮುಂದಿನ ಬ್ಲಾಗ್ದಾಗ ಎಲ್ಲ ಹಾಕ್ತೇವೆ ಡೀಟೇಲ್ಸ. ಇನ್ನು ನಾವು ಏನೇನು ಪ್ರಾಬ್ಲಮ್ ಇದ್ದು, ನಾವು ಹ್ಯಾಂಗೆ ಇದಾಗಿದ್ದು ಏನಂತ ನಾ ಹೆಂಗಾಗಿದ ಏನಿಲ್ಲ ಅನ್ನೋದು ನನಗೆ ಗೊತ್ತದ. ನಿಮ್ಮ ಮುಂದೆ ಭೀ ಹೇಳ್ಕೊತು ಸ್ವಲ್ಪ ನೆಕ್ಸ್ಟ್ ಬ್ಲಾಗ್ದಾಗ ಹಾಕ್ತು. ಈಗ ಅಂದ್ರೆ ನಾವು ಹಿಂಗೆ ನಮ್ದೆಲ್ಲ ಹಿಂಗದ್ದು ಹಂಗಿದ್ದು ಅಂತೆಲ್ಲ ಹೇಳೋಕ್ಕೆ ನಾಚಿಗೆ ಅಂತ ಏನಿಲ್ಲ ರೀ. ನಾಚಿಗೆ ಬರ್ತೀವಿ ಅಂದ್ರೆ ನಾವು ವಿಡಿಯೋನೇ ಮಾಡ್ತೀವಿ ಫಸ್ಟ್ ಆಫ್ ಆಲ್. ಸ್ವಲ್ಪ ಅದು ಹ್ಯಾಂಗೆ ನಿಮ್ಮ ಮುಂದೆ ಹೇಳ್ಬೇಕು, ನಮ್ಮ ಕಷ್ಟ, ನಾವು ಬೆಳೆದು ಬಂದಿದ್ದು ಹಂಗೆ, ನಾವು ಹ್ಯಾಂಗೆ ಜಾಕ್ಲಿ ಅದ ಏನು ಮಾಡೋದ ಅನ್ನೋದು ನಿಮ್ಮ ಮುಂದೆ ಹೇಳತ್ತವ್ರಿ. ನೆಕ್ಸ್ಟ್ ಬ್ಲಾಗ್ದಾಗ ಎಲ್ಲ ವಿಚಾರ ಮಾಡಿ ಹ್ಯಾಂಗೆ ಏನು ಅದೇ ಹಾಕ್ತಾರೆ. ಇವ ನೋಡ್ರಿ ಪಪ್ಪ ಏನು ಒಟ ಅಲ್ಲತ್ತಾನ ಏನಲ್ದ ಪಪ್ಪ ಅವ್ರ ಅಣ್ಣ ನೋಡ್ತಾನ ಕೈ. ಅವ್ರ ಅಣ್ಣ ನೋಡ್ರಲ್ಲ ಆಗೋ ಮಾಡ್ತಾನ ನೋಡ್ರವ. ಇವ ಒಟ್ಟ 10 ನಿಮಿಷ ಮಕ್ಕೋತಾನ್ರಿ. ಇಷ್ಟು ಹೇಳಿ ಬ್ಲಾಗ ಮುಗಿಸ್ತಾವ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ದಾಗ ಹಾಕ್ತವ್ರಿ, ಫುಲ್ ಡೀಟೇಲ್ ಹಾಕ್ತೇವೆ. ನಾವು ಎಲ್ಲಿ ಹುಟ್ಟು ಬೆಳೆದಿದ್ದು, ಹ್ಯಾಂಗಾಯ್ತು, ನಾವು ಹ್ಯಾಂಗೆ ಮದುವೆ ಅದು, ಮತ್ತು ನಮ್ಮದು ಹ್ಯಾಂಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಹ್ಯಾಂಗೆ ಇದಾಯಿತು ಎಲ್ಲ ಹೇಳ್ತಾರೆ. ಹಾಂ, ಬಾಯ್ 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 ಬಾಯ್.